ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಅಶ್ವಥ್ ಕನ್ನಡ ವ್ಲಾಗ್. ಇವತ್ತು ನಾನು ಎಲ್ಲಿದ್ದೀನಿ, ನಮ್ಮ ಸಾರ್ ಫಾರ್ಮಿಗೆ ಬಂದಿದ್ವಿ, ಹೊಸೂರು ಹತ್ರ. ನಮ್ಮ ಮನೆಯವ್ರು ಬರ್ತಿದ್ರು, ಹಂಗೆ ನಾನು ಜೊತೆಗೆ ಬಂದೆ ಫ್ಲವರ್ಸ್ ತೋರಿಸೋಣ ಅಂತ. ಕೆಲವರೆಲ್ಲ ನಿಮ್ದು ಏನು ಬಿಸ್ನೆಸ್ ಅಂತ ಇರ್ತಾರೆ, ಹಂಗಾಗಿ ಫ್ಲವರ್ ತೋರಿಸೋಣ ಅಂತ ಬಂದಿದ್ದೀನಿ ನಾನು. ರೋಸ್ ಇದೆ, ಚಾಮಂತಿಗೆ ಹೂವು ಥರ ಇದೆ, ಬಟನ್ಸ್ ಹೂವು ಅಂತಾರಲ್ಲ ಆ ಥರ. ಬಟ್ ಅದಕ್ಕೆ ಬೇರೆ ಹೆಸರಿದೆ, ಅದು ನನ್ನ ಹೆಸರು ಏನು ಅಂತ ತಿಳ್ಕೊಂಡು ನಾನು ಆಮೇಲೆ ಹೇಳ್ತೀನಿ. ಬಟ್ ಇಲ್ಲಿ ಎಲ್ಲನೂ ಫಾರ್ಮಿಂದ ನಮಗೆ ಹೂವು ಬರುತ್ತೆ, ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಸುಮಾರು ಜನ ಕೇಳ್ತಿದ್ರೆ ನೀವೇನು ಬಿಸ್ನೆಸ್ ಮಾಡ್ತೀರಾ ಅಂತ. ಅದು ಇವತ್ತು ನಾನು ಹೇಳ್ತೀನಿ ಏನು ಬಿಸ್ನೆಸ್ಸು ಅಂತೇಳಿ ಅಂದ್ಬಿಟ್ಟು. ನಮ್ಮದು ಫ್ಲವರ್ ಬಿಸ್ನೆಸ್ಸು, ಇದೇ ಬಿಸ್ನೆಸ್ ನಮ್ಮದು. ಹಂಗಾಗಿ ಇವತ್ತು ಹೊಸೂರು ಹತ್ರ ಫಾರ್ಮಿಗೆ ಬಂದಿದ್ವಲ್ಲ, ಹಂಗೆ ಇದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಬಂದೆ. ಇಲ್ಲಿ ತೋರಿಸ್ತಾ ಇರೋದು ಒಳಗಡೆ ಇರೋ ಹೂವು, ಇದೆಲ್ಲ ಪ್ಯಾಕಿಂಗ್ ಆಗಿ ಅದು ಎಲ್ಲ ಎಕ್ಸ್ಪೋರ್ಟ್ ಹೋಗುತ್ತೆ. ಪ್ಲಸ್ ಇನ್ನೊಂದು ಏನಂತಂದರೆ, ಇನ್ನೊಂದಲ್ಲಿ ಗ್ರೀನಸ್ಸಲ್ಲಿದೆ, ಅದು ನಾನು ಈಗ ಹೋಗಿ ತೋರಿಸ್ತೀನಿ. ನಾನು ಗ್ರೀನಸ್ಸಲ್ಲಿರೋದೆಲ್ಲ ಓನ್ಲಿ ರೋಸಸ್ಸು. ಅದು ಅಷ್ಟೇ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಎಲ್ಲಿ ಹೋಗುತ್ತೆ ಏನು ಅಂತೇಳಿ ಅಂದ್ಬಿಟ್ಟು. ರೋಸ್ ಕೂಡ ತೋರಿಸ್ತೀನಿ ನಾನೀಗ. ನೋಡಿ, ನಾನು ತೋರಿಸ್ತೀನಿ ಅನ್ನಲ್ಲ, ಇಲ್ಲಿ ಒಳಗಡೆ ಗ್ರೀನಸ್ಸಲ್ಲಿ ಫ್ಲವರ್ಸ್ ಇರುತ್ತೆ. ನಾನು ತೋರಿಸ್ತೀನಿ ನಾನು ಹೆಂಗೆ ಅಂತ. ಇಲ್ಲಿ ನೋಡಿ, ಈ ಥರ ಇರುತ್ತೆ ಫ್ಲವರ್ಸ್ ಎಲ್ಲ, ಫುಲ್ಲು ಗ್ರೀನಸ್. ಇದು ಈ ಥರ ಮಾಡಿರ್ತಾರೆ. ಇದು ಹೂವು ದಪ್ಪ ಆಗುತ್ತೆ, ದಪ್ಪ ಆದಾಗ ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಹರಳಿರೋ ಹೂವು ಇದ್ರೆ ನಾನು ತೋರಿಸ್ತಿದ್ದೆ ನಾನು. ಇದೆಲ್ಲ ನ್ಯೂ ಪ್ರೊಡಕ್ಷನ್. ಇವೆಲ್ಲ ನಾಳೆ ಇಲ್ಲ ನಾಳಿದ್ದು ಅಷ್ಟರಲ್ಲಿ ಎಲ್ಲ ಕಟ್ಔಟ್ ಮಾಡ್ತಾರೆ, ಎಲ್ಲ ಕಟ್ ಮಾಡಿ ಪ್ಯಾಕಿಂಗ್ ಮಾಡ್ತಾರೆ. ಇದು ಫುಲ್ ಗ್ರೀನಸ್, ಎಲ್ಲಿಂದ ಅಲ್ಲಿ ಕೊನೆವರೆಗೂ ಸೇಮ್ ಇದೇ ಥರನೇ ಇರುತ್ತೆ. ಈ ಥರ ಇರುತ್ತೆ. ಅದು ದಪ್ಪ ಆಗಿ ಚೆನ್ನಾಗಿ ಇಲ್ಲಿದೆ ನೋಡಿ, ತೋರಿಸ್ತೀನಿ ನಾನು. ಈ ಥರ ಆಗುತ್ತೆ ಹೂವು. ಈ ಥರ ದಪ್ಪ ಆದಮೇಲೆ ಅದನ್ನು ಕಟ್ ಮಾಡಿ ಮತ್ತೆ ಎಲ್ಲ ಕ್ಲೀನಾಗಿ ಬಂಚ್ ಮಾಡ್ತಾರೆ. ಎಲ್ಲ ಬಂಚ್ ಪ್ಯಾಕ್ ಮಾಡಿಬಿಟ್ಟು ಅದನ್ನು ಬಾಕ್ಸ್ಗೆ ಹಾಕಿ ನಮಗೆ ಕಳಿಸ್ಕೊಡೋದು. ನಮ್ಮ ಮನೆಯವ್ರದ್ದು ಬಿಸ್ನೆಸ್. ಸುಮಾರು ಜನ ಫ್ಲವರ್ ಬಿಸ್ನೆಸ್ ಅಂದರೆ ಯಾರು ಹೂವು ಮಾರ್ತಾರೇನೋ ಅಂದ್ಕೊತಾರೆ. ದಯವಿಟ್ಟು ಹೂವು ಮಾರೋದಲ್ಲ, ನಮ್ಮದು ಫ್ಲವರ್ ಬಿಸ್ನೆಸ್ ಅಂದರೆ ಎಕ್ಸ್ಪೋರ್ಟ್ ಹೋಗುತ್ತೆ ನಮ್ಮದು. ಹಂಗಾಗಿ ಈ ಥರ ಇರುತ್ತೆ. ತುಂಬ ದಿವಸದಿಂದ ಇದೊಂದು ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಇಷ್ಟು ದಿವಸಕ್ಕೆ ಇವಾಗಾಯಿತು. ಬಿಸಿಲು, ತುಂಬ ಬಿಸಿಲಿದೆ ಇಲ್ಲಿ, ಕಾಣ್ತಿದ್ದಿಲ್ಲ. ಹಾಗಾಗಿ ಇವತ್ತು ನಮ್ಮ ಮನೆಯವ್ರು ಬರ್ತಾ ಇದ್ದಿದ್ದಕ್ಕೆ ಫಸ್ಟು ಬೇಡ ಅಂದರು, ಆಮೇಲೆ ಎಲ್ಲ ಬರಲೇಬೇಕು, ತೋರ್ಸೋದಕ್ಕಾದ್ರೂ ಬರಬೇಕು ಅಂತೇಳಿ ಅಂದ್ಬಿಟ್ಟು ಬಂದೆ. ಹೆಂಗೂ ಒಬ್ಬರೇ ಬರ್ತಿದ್ರು, ಕಂಪ್ನಿ ಕೊಟ್ಟಂಗೆ ಆಗುತ್ತೆ ಅಂತ ಬಂದೆ. ಈಗ ಮೊನ್ನೆ ತಾನೇ ಇನ್ನು ಬಂದು 2 ಡೇಸಾ, ಶಿರ್ಡಿಯಿಂದ ಬಂದು 2 ಡೇಸ್ ಆಯಿತು. ಸರೇ ರೆಸ್ಟ್ ಮಾಡು ಅಂತಿದ್ರು. ಇಲ್ಲಿ ಇದೊಂದು ಹೆಂಗೂ ಬರ್ತಿದ್ದಾರಲ್ಲ, ಒಬ್ಬರೇ ಬರ್ತಿದ್ರು, ಇದು ಒಂದು ತೋರಿಸ್ದಂಗೆ ಆಗುತ್ತೆ ಅಂತೇಳಿ ಅಂದ್ಬಿಟ್ಟು, ಕ್ಯಾಪ್ಚರ್ ಮಾಡ್ದಂಗೆ ಆಗುತ್ತೆ ಇದು ಒಂದು ಅಂತೇಳಿ, ಹಂಗಾಗಿ ಇದು ಒಂದು ತೋರ್ಸೋಕ್ಕೆ ಬಂದೆ. ಇದೇ ನಮ್ಮ ಫ್ಲವರ್ ಬಿಸ್ನೆಸ್. ಇದು ಫಾರ್ಮ್ ಬಂದಿರೋದು ಹೊಸೂರಲ್ಲಿ, ನಮ್ಮ ಸಾರ್ ಫಾರ್ಮ್ ಇದು.
ಅವರು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ. ಹಂಗಾಗ್ಬಿಟ್ಟು ತುಂಬ ದಿವಸ ಅವರು ಬಾಬಾ ಅಂತ ಇದ್ದರು. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಬಂದೆ. ಇನ್ನೂ ಒಂದು ತೋರಿಸ್ತೀನಿ. ಮಳೆ ನೀರನ್ನ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಬೋರ್ ನೀರಿಗೆ ಒಂದೊಂದ್ಸತಿ ಬೋರ್ ನೀರು ಪ್ರಾಬ್ಲಮ್ ಆದಾಗ ಇಲ್ಲಿ ಈ ಇಲ್ಲಿ ಅಂತಲ್ಲ, ಎಲ್ಲ ಫಾರ್ಮ್ ಆಗ್ಬೋದು, ಯಾವುದೇ ಫಾರಮ್ ಆಗ್ಬೋದು, ಮಳೆ ನೀರನ್ನ ಶೇಖರಣೆ ಮಾಡ್ತಾರೆ. ಅದು ನಾನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತೆಲ್ಲ ಅಂದ್ಬಿಟ್ಟು. ಇಲ್ಲಿ ನೋಡಿ, ಈ ಥರ ಇದನ್ನು ಫುಲ್ಲು ಇದು ಮಳೆ ನೀರೆಲ್ಲ ಶೇಖರಣೆ ಮಾಡಿ ಇಟ್ಕೊತಾರೆ. ಅಂದರೆ ಗಿಡಗಳಿಗೆ ಹಾಕೋದಕ್ಕೆ, ಆಮೇಲೆ ಏನಾದರೂ ಔಷಧಿಗಳು ಹೊಡೆಯೋದಕ್ಕೆ, ಎಲ್ಲದಕ್ಕೂ ಈ ಥರ ಮಳೆ ನೀರನ್ನ ಶೇಖರಣೆ ಮಾಡಿ ಇಟ್ಟಿರ್ತಾರೆ. ಪ್ರತಿಯೊಂದು ಫಾರ್ಮಲ್ಲಿ ಇರುತ್ತೆ ಇದು ಔಷಧಿಗಳು ಹೊಡೆಯೋದಕ್ಕೆ ಮತ್ತು ಎಮರ್ಜೆನ್ಸಿ ಗಿಡಗಳಿಗೆ ನೀರು ಬಳಸೋಕ್ಕೆ ಉಪಯೋಗಿಸ್ಕೊತಾರೆ ಇದನ್ನು. ಓಕೆ, ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ನಮ್ಮ ಯಜಮಾನ್ರ ಜೊತೆ ಮತ್ತು ನಮ್ಮ ಸಾರ್ ಜೊತೆ ಒಂದು ವಿಡಿಯೋ ಆಗಲಿ ಫೋಟೋ ಆಗಲಿ ತೆಕ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಮೇ ಬಿ ನಮ್ಮ ಸಾರ್ ಕೊಡ್ತಾರೆ, ಇಲ್ಲ ಅನ್ನಲ್ಲ. ಟ್ರೈ ಮಾಡೋಣ. ಸಿಕ್ಕಿದ್ರೆ ಮಾತ್ರ ಗ್ಯಾರಂಟಿ ಒಂದು ವಿಡಿಯೋನಾಗಲಿ ಇಲ್ಲ ಒಂದು ಫೋಟೋ ಆಗಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಇದನ್ನು ಗ್ರೀನಸಿಂದ ಕಟ್ ಮಾಡ್ಕೊಂಡು ಬಂದು ಈ ಥರ ಬಂಚ್ ಮಾಡ್ತಾರೆ. ಬಂಚ್ ಮಾಡಿ ಪ್ಯಾಕಿಂಗ್ ಮಾಡ್ತಾರೆ ಇದನ್ನೆಲ್ಲ. ಇದರ ಹೆಸರು ಬಂದು ಕ್ರೆಷಾಂತಮ್ ಅಂತ. ಇದೆಲ್ಲ ಫ್ಲವರ್ಸ್ ಹೆಸರೆಲ್ಲ ಕ್ರೆಷಾಂತಮ್ ಅಂತಾರೆ. ಇದನ್ನು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ನೋಡಿ, ಡೆಕೋರೇಷನ್ ಮಾಡೋದಕ್ಕೆ ಹಬ್ಬಗಳ ಟೈಮಲ್ಲೆಲ್ಲ ತುಂಬ ಸಿಗುತ್ತೆ ಇದು. ಇದೆಲ್ಲನೂ ವೆರೈಟಿ ಫ್ಲವರ್ಸು. ಇದ್ರ ಹೆಸರು ಕ್ರೆಷಾಂತಮ್ ಅಂತ. ಅಜ್ಜಿ ಇದ್ದಾರಲ್ಲ, ನಾವು ಬಂದ ತಕ್ಷಣ ಊಟ ಮಾಡಿದ್ವಿ, ಅದನ್ನೆಲ್ಲ ಪಾಪ ಕ್ಲೀನ್ ಮಾಡ್ತಿದ್ದಾರೆ. ನನಗೆ ಬೇಜಾರಾಗ್ತಾ ಇದೆ. ಹೆಲ್ಪ್ ಮಾಡಲ ಅಂದರೆ ಬೇಡ ಅಂತಾರೆ. ನಿಮ್ಮ ಹೆಸರು? ಪುಟ್ಟತಾಯಮ್ಮ ಅಂತೆ ಅಜ್ಜಿ ಹೆಸರು. ನೋಡ್ಕೊಳ್ಳಿ, ನಾವು ಯಾವಾಗ ಬಂದರೆ ಇವ್ರು ಸಿಗ್ತಾರೆ. ಹೆಲ್ಪ್ ಮಾಡ್ಲಿ ಅಂತಾರಲ್ಲವ, ಸಾಕಣವ ಅಷ್ಟೇ ನೀವು. ಅದಕ್ಕೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ಬೇಡ ಅಂತಾರೆ. ಅವರು ತೋರುದ ಎಡಕೈಲಿ ನಾವು ಪರ್ಕೈಲಿ ಮಾಡ್ಬಿಟ್ಟು ಹೋಗ್ತೀವಿ ಅವ, ಅವ್ರಿಗೇನು ವಾಣಿ ಬರೆಯವ, ಹೆಲ್ಪ್ ಮಾಡ್ಲಿ ಅಂತಾರೆ ಕಣವು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ.